ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ನುಡಿಗಳು ಬಂದಿದ್ದು. ಹೀಗಾಗಲೇ ಹಿಂದಿನ ತರಗತಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಘಟಕವನ್ನು ಆಧರಿಸಿ ಮೊದಲನೇ ಅವಧಿಯಲ್ಲಿ ದೂರದ ಸೂತ್ರವನ್ನು ಹೇಗೆ ಸಾಧಿಸಬಹುದು ಮತ್ತು ಆ ಸೂತ್ರದ ಸಹಾಯದಿಂದ ಸರಳವಾದ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದರೆ, ಈಗಾಗಲೇ ನೀವು ನಿನ್ನೆ ದಿವಸ ಗೃಹ ಕೆಲಸಕ್ಕೆ ನೀಡಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರವನ್ನು ಮಾಡಿದ್ದೀರಿ. ಹಾಗಿದ್ದಾಗ ಮುಂದುವರೆದ ಪರಿಕಲ್ಪನೆಗಳಲ್ಲಿ ಒಂದಿಷ್ಟು ಸರಳತೆಯೂ ಇಲ್ಲ, ಕ್ಲಿಷ್ಟತೆ ಇರದೇ ಇರತಕ್ಕಂಥ ಭಾಗಶಃ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳೇ, ಈ ರೀತಿ ಸಮಸ್ಯೆ ಇದೆ ನೋಡಿ. ಇಲ್ಲಿ ಅಣಿತ ಯುಗ್ಮ -3,5, ಅಣಿತ ಯುಗ್ಮ 3,1, ಅಣಿತ ಯುಗ್ಮ 0,3, ಅಣಿತ ಯುಗ್ಮ -1, ಬಿಂದುಗಳಿಂದ ಚತುರ್ಭುಜ ಉಂಟಾದರೆ ಚತುರ್ಭುಜದ ವಿಧವನ್ನು ಹೆಸರಿಸಿ ಅನ್ನೋ ಪ್ರಶ್ನೆ ಇದೆ ಅಲ್ವಾ? ಹಾಗಿದ್ದಾಗ ಚತುರ್ಭುಜ ಅಂದ ತಕ್ಷಣ ಎಷ್ಟು ಶೃಂಗ ಬಿಂದುಗಳು ಬರುತ್ತೆ? 4 ಶೃಂಗ ಬಿಂದುಗಳು ಬರುತ್ತೆ. ಹಾಗಿದ್ದಾಗ 4 ಶೃಂಗ ಬಿಂದುಗಳಿಂದ ಬರ್ತದೆ ಅಂತ ಹೇಳಿದಾಗ ಒಟ್ಟಾರೆ 4 ಬಾಹುಗಳಿಂದ ಆವೃತವಾಗಿರುವ ಸಮತಲಾಕೃತಿಯನ್ನು ಚತುರ್ಭುಜ ಅಂತ ಕರೀತೇವೆ. ಚತುರ್ಭುಜ 4 ಶೃಂಗ ಬಿಂದುಗಳಿರುತ್ತೆ. ಹಾಗಾದ್ರೆ ಆ 4 ಶೃಂಗ ಬಿಂದುಗಳಲ್ಲಿ ಒಳಗೊಂಡಿರುವ ನಿರ್ದೇಶಾಂಕ ಬಿಂದುಗಳು ಯಾವುವು? ಇಲ್ಲಿ a = -3,5, b = 3,1, c = 0,3, d = -1, ಆಗಿರಲಿ. ಕಾಣ್ತಾ ಇದೆಯಾ? ಈಗ ಒಂದು ಚತುರ್ಭುಜ ಕಚ್ಚಾಕೃತಿ ಹಾಕೋಣ. ಚತುರ್ಭುಜ ಅಂದಾಗ ಅಲ್ಲಿ ಎಷ್ಟು ಬಾಹುಗಳಿರುತ್ತೆ? ಹೌದು, 4 ಬಾಹುಗಳಿರುತ್ತೆ ಅಲ್ವಾ? ಶೃಂಗ ಬಿಂದುಗಳು 4 ಇರುತ್ತೆ, ಕೋನಗಳು 4 ಇರುತ್ತೆ. ಆದರೆ ಚತುರ್ಭುಜದಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತದೆ? ಅಸಮವಾಗಿರ್ತದೆ ಅಲ್ವಾ ಮಕ್ಕಳೇ? ಈ ರೀತಿ ನಾನು 4 ಶೃಂಗ ಬಿಂದುಗಳನ್ನು ಗುರುತಿಸಿದ್ದೇನೆ. ಬಟ್ ಈ ಸಾಮಾನ್ಯ ಚತುರ್ಭುಜ ಚಿತ್ರವನ್ನು ಹಾಕಿರುವಂಥದ್ದು. ನನ್ನ ಪ್ರಶ್ನೆ ಏನಿದೆ, ಈ ನಿರ್ದೇಶಾಂಕ ಬಿಂದುಗಳಿಂದ ಚತುರ್ಭುಜ ಉಂಟಾಗುತ್ತೆ, ಆದರೆ ನಿರ್ದಿಷ್ಟವಾದ ಚತುರ್ಭುಜ ವಿಧ ಯಾವುದು ಅಂತ ಪತ್ತೆ ಹಚ್ಚಬೇಕು. ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಆ ಚತುರ್ಭುಜದ ವಿಧ? ಸಂಪೂರ್ಣ ಉತ್ತರವನ್ನು ಪರಿಗಣಿಸಿದಾಗ ಮಾತ್ರ ಗೊತ್ತಾಗ್ತದೆ. ಯಾವುದ್ರ ಸಹಾಯದಿಂದ? ದೂರದ ಸೂತ್ರದ ಸಹಾಯದಿಂದ. ಇಲ್ಲಿ ನೋಡಿ, -3,5, b ಯ ನಿರ್ದೇಶಾಂಕ ಬಿಂದು 3,1, c ಯ ನಿರ್ದೇಶಾಂಕ ಬಿಂದು 0,3, d ಯ ನಿರ್ದೇಶಾಂಕ ಬಿಂದು -1, -4. ಸೊ ಯಾವುದೇ ಒಂದು ರೇಖೆ ನೀಡಬೇಕಾದ್ರೆ 2 ಬಿಂದುಗಳು ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಸೊ 2 ಬಿಂದುಗಳಿಂದ ಒಂದು ರೇಖೆ ಹೇಳಿದ್ದೇವೆ. ಹಾಗಿದ್ದಾಗ ಎ ಮತ್ತು ಬಿ ಶೃಂಗ ಬಿಂದುಗಳಿಂದ ಉಂಟಾಗಿರುವ ರೇಖೆಯ ನಡುವಿನ ದೂರ ಎಷ್ಟು ಅಂತ ಕಂಡುಹಿಡಿಯೋಣ. ಈಗಾಗಲೇ ನಿಮಗೆ ಗೊತ್ತಿದೆ, ದೂರದ ಸೂತ್ರವೇನು ಹೇಳಿ? ಹೌದು, d = x2 - x1² ಅಂದ್ರೆ ಕ್ಷಿತಿಜ ಭುಜಗಳ ವ್ಯತ್ಯಾಸ ಮೈನಸ್ ಲಂಬ ಭುಜಗಳ ವ್ಯತ್ಯಾಸ y2 - y1². ಇದನ್ನು ಪರಿಗಣಿಸಿರ್ತಕ್ಕಂಥದ್ದು ಯಾವ ಬಾಹು? ಎ ಬಿ ಬಾಹು ಅಲ್ವಾ? ಸೊ x2 ಅಂದಾಗ ಯಾವುದು? ಇದು x1 y1, ಇದು x2 y2, 3 x2 x1 -3 ಋಣಾತ್ಮಕ ಸಂಖ್ಯೆಯ ಅಲ್ಪವನ್ನಾಗಿ ಬರ್ತದೆ. ನಂತರ -y2 means 1, y1 5. ಕಾಣ್ತಾ ಇದೆಯಾ? ಸೊ ಇದನ್ನ ಆವರಣವನ್ನು ವಿಸರ್ಜಿಸಿ ಇದರ ಸ್ವೀಕರಿಸೋಣ. 3 - × -+3 2
ಪ್ಲಸ್ ಮೈನಸ್ ಆಫ್. ಸೊ 5ರಲ್ಲಿ 1 ಅಂದ್ರೆ 4 ಬರ್ತದೆ. ಹಾಗಿದ್ದಾಗ 1ರಲ್ಲಿ 5 ಅಂದ್ರೆ ಹೌದು -4 ಹೋಲ್ ಸ್ಕ್ವೇರ್. ಸೊ AB ಈಕ್ವಲ್ಸ್ 3 + 3 6 ಮೈನಸ್ ಆಫ್ -4ರ ವರ್ಗ ಅಂದ್ರೆ 16. ಸೊ AB ಈಕ್ವಲ್ಸ್ 6ರ ವರ್ಗ 36 ಮೈನಸ್ 16 ಅಲ್ವಾ. ನೋಡಿ ಈಗ ಎಷ್ಟು ಬರ್ತದೆ ಕೇಳಿದ್ರೆ AB ಈಕ್ವಲ್ಸ್ ಹೌದು ಹೇಳಿ √20 ಮಾನಗಳ ಬರುತ್ತೆ ಅಲ್ವಾ. ಹಾಗಿದ್ದಾಗ ಮತ್ತೊಂದು ಬಾಹು ಯಾವುದು BC ಅಲ್ವಾ. ಪುನಃ ಅದೇ ಸೂತ್ರವನ್ನು ಬಳಕೆ ಮಾಡಿ ದೂರದ ಸೂತ್ರ ಈ ರೀತಿ ಇದೆ ಅಲ್ವಾ. ಸೊ ಹಾಗಿದ್ದಾಗ ಹೇಳಿ ಬಿ ಮತ್ತು ಸಿ ಯ ನಿರ್ದೇಶಾಂಕ ಬಿಂದುಗಳು ಯಾವುವು? x2 ಅಂದ್ರೆ ಯಾವುದು? 3 ಮೈನಸ್ x1 ನೋಡಿ ಸಾರಿ ನೋಡಿ BC ಪರಿಗಣಿಸಿದಾಗ B ಯ ನಿರ್ದೇಶಾಂಕ ಬಿಂದುಗಳು 3 1, C ಯ ನಿರ್ದೇಶಾಂಕ ಬಿಂದುಗಳು 0 3. ಹಾಗಿದ್ದಾಗ x2 ಅಂದಾಗ 0, x1 3, 0 - 3 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 3 ಮೈನಸ್ 1 ಹೋಲ್ ಸ್ಕ್ವೇರ್. ಸೊ BC ಈಕ್ವಲ್ಸ್ 0ಯಲ್ಲಿ 3 ಕಳೆದ್ರೆ ಏನು ಬರುತ್ತೆ? -3 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ 3ರಲ್ಲಿ 1 ಅಂದ್ರೆ 2 ಅಲ್ವಾ. -3ರ ವರ್ಗ ಅಂದ್ರೆ ಎಷ್ಟಾಯ್ತು? 9 ಪ್ಲಸ್ 2ರ ವರ್ಗ 4. ಸೊ BC ಈಕ್ವಲ್ಸ್ ಕೂಡಿದ್ರೆ ಎಷ್ಟು ಬರುತ್ತೆ? √13 ಅಲ್ವಾ ಮಕ್ಕಳೇ. ಹಾಗಿದ್ದಾಗ ಮೂರನೆಯ ಬಾಹು ಯಾವುದು? AB ಆಯಿತು, BC ಆಯಿತು. ಹಾಗಿದ್ದಾಗ ಮೂರನೇ ಬಾಹು CD. ಏಕೆಂದ್ರೆ ಅದೇ ದೂರದ ಸೂತ್ರವನ್ನೇ ಅನ್ವಯಿಸಿ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 - y1 ಹೋಲ್ ಸ್ಕ್ವೇರ್ ಅಂಡರ್ ದಿ ರೂಟ್. ನೆಕ್ಸ್ಟ್ ಮೂರನೇ ಬಾಹು ಯಾವುದು? CD ಅಲ್ವಾ. CD ಅಂದಾಗ C ಯ ನಿರ್ದೇಶಾಂಕ ಬಿಂದುಗಳು 0 ಮತ್ತು 3 ಇದೆ. D ಯ ನಿರ್ದೇಶಾಂಕ ಬಿಂದುಗಳು -1, -4 ಇದೆ. ಹಾಗಿದ್ದಾಗ x2 ಬೆಲೆ ಎಷ್ಟಾಗ್ತದೆ? -1, x1 ಬೆಲೆ 0 ಪ್ಲಸ್ y2 ಬೆಲೆ ಹೌದು -4 -3 ಹೋಲ್ ಸ್ಕ್ವೇರ್. CD ಈಕ್ವಲ್ಸ್ ನೋಡಿ -1 0 ಕಳೆದ್ರೆ -1, -4 -3 -7 ಹೋಲ್ ಸ್ಕ್ವೇರ್. ಹ್ಯಾನ್ಸ್ CD ಈಕ್ವಲ್ಸ್ -1ರ ವರ್ಗ ಅಂದ್ರೆ 1 ಪ್ಲಸ್ 7ರ ವರ್ಗ 49 ಅಲ್ವಾ ಮಕ್ಕಳೇ. ಸೊ ಈಗ ಇದು ಕೂಡಿ ಎಷ್ಟು ಬರ್ತದೆ? √50 ಅಲ್ವಾ. ಅದೇ ತರನಾಗಿ ನಾಲ್ಕನೇ ಬಾಹು ಯಾವುದು ನೋಡಿ? DA. ಇದಕ್ಕೂ ಕೂಡ ದೂರದ ಸೂತ್ರವನ್ನ ಅಳವಡಿಸೋಣ. ಹಾಗಿದ್ದಾಗ ನಾಲ್ಕನೆಯ ಬಾಹು ಯಾವುದು? BA. B ಯ ನಿರ್ದೇಶಾಂಕ ಬಿಂದುಗಳು ಯಾವುವು? -1, -4. A ಯ ನಿರ್ದೇಶಾಂಕ ಬಿಂದುಗಳು ಯಾವುವು? -3, 5. ಇಲ್ಲಿ x2 ಅಂದ್ರೆ ಯಾವ್ದಾಗುತ್ತೆ? -3, x1 ಅಂದ್ರೆ
ಮೈನಸ್ ಆಫ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ y2 5 ಮೈನಸ್ ಆಫ್ ಮೈನಸ್ 4 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಈಗ ಡಿ ಎ ಈಕ್ವಲ್ಸ್ ನೋಡಿ ಇಲ್ಲಿ ಆವರಣವನ್ನು ವಿಸರ್ಜನೆ ಮಾಡ್ತೇನೆ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಅಲ್ವಾ ಮಕ್ಕಳೇ. ಈಗ ನೋಡಿ ಡಿ ಎ ಈಕ್ವಲ್ಸ್ ಮೈನಸ್ 3 1 ಕಳೆದಷ್ಟು ಬರುತ್ತೆ ಮೈನಸ್ 2 ಅಗೇನ್ ಸಜಾದ ಚಿಹ್ನೆ ಕೊಡಿ ಪ್ಲಸ್ 9 ಹೋಲ್ ಸ್ಕ್ವೇರ್. ಹಾಗಿದ್ದಾಗ ನೋಡಿ ಮೈನಸ್ 2 ರ ವರ್ಗ ಅಂದ್ರೆ ಎಷ್ಟಾಯ್ತು 4 ಪ್ಲಸ್ 9 ರ ವರ್ಗ 81 ಕೂಡಿ ಎಷ್ಟು ಬರುತ್ತೆ ರೂಟ್ 85. ಈಗ ನೋಡಿ ಇಲ್ಲಿ 4 ಬಾಹುಗಳ ಅಂತರವನ್ನ ದೂರದ ಸಹಾಯದಿಂದ ಕಂಡುಹಿಡಿದಿದ್ದೀವಿ. ಹಾಗಿದ್ದಾಗ ನೀವು ಈ ಉತ್ತರವನ್ನು ಗಮನಿಸಿದಾಗ ಚತುರ್ಭುಜದ ವಿಧ ಯಾವುದು ಅಂತ ಪರಿಗಣಿಸ್ತೀರಿ ನೋಡಿ. ಹೌದು 4 ಬಾಹುಗಳಿವೆ, ಚತುರ್ಭುಜದ ವಿಧ ಯಾವುದು ಅಂತ ಹೇಳ್ತೀರಿ. ಈಗ ನಿಮಗೆ ಗೊತ್ತಿದೆ ಆ ಚತುರ್ಭುಜದ ವಿಧಗಳು ಯಾವ್ಯಾವು. ಚೌಕ ಹೌದು, ಆಯತ, ಸಮಾನ ಚತುರ್ಭುಜ, ಸಮಾನಾಂತರ ಚತುರ್ಭುಜ, ವಜ್ರಾಕೃತಿ, ತ್ರಾಪಿಜ್ಯ. ಹೌದು ಹೇಳಿ. ಹಾಗಿದ್ದಾಗ ಇಷ್ಟು ವಿಧಗಳನ್ನು ನೀವು ಗಮನಿಸಿದಾಗ ಇಲ್ಲಿ ನೀವು ಬಂದಿರುವಂತಹ ದೂರಗಳಲ್ಲಿ ಚತುರ್ಭುಜ ಯಾವುದು. ಹಾಗಾಗಿ ದತ್ತ ನಿರ್ದೇಶಾಂಕ ಬಿಂದುಗಳು ಯಾವ ಚತುರ್ಭುಜದ ಉದಾಹರಣೆ ಉಂಟು ಮಾಡುತ್ತದೆ. ಆರಂಭದಲ್ಲಿ ತಾವು ಹೇಳಿದ್ರಿ ಚತುರ್ಭುಜ ಸಾಮಾನ್ಯ ಚತುರ್ಭುಜದಲ್ಲಿ 4 ಬಾಹುಗಳ ಅಳತೆಗಳ ಸಮನಾಗಿರುತ್ತದೆ ಅಂದಾಗ ಆ 4 ಬಾಹುಗಳು ಭಿನ್ನವಾಗಿದ್ದಾಗ ಇಲ್ಲಿ ಉಂಟಾಗುವಂತಹ ಚತುರ್ಭುಜ ಯಾವುದು ಸಾಮಾನ್ಯ ಚತುರ್ಭುಜ. ಹಾಗಾದ್ರೆ ನಿರ್ಣಯ ಏನಂತ ಬರೆಯಬಹುದು ನಾವು ತೀರ್ಮಾನ. therefore ದತ್ತ ನಿರ್ದೇಶಾಂಕ ಬಿಂದುಗಳು ಸಾಮಾನ್ಯ ಚತುರ್ಭುಜವನ್ನು ಉಂಟು ಮಾಡುತ್ತದೆ ಅಲ್ವಾ ಮಕ್ಕಳೇ. ನೋಡಿ ಇನ್ನೂ ಏನಾದರೂ ಗೊಂದಲ ಇದ್ರೆ ನಿಮಗೆ ಈ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಕೇಳಿ ಅಲ್ವಾ. ಈಗ ನಾವು ಸಾಮಾನ್ಯ ಚತುರ್ಭುಜ ಅಂತ ಹೇಳಿದ್ರಿ. ಇನ್ನ ಭಿನ್ನವಾದ ಸಮಸ್ಯೆಗಳನ್ನು ಗಮನಿಸಿದಾಗ ಇದೇ ಚತುರ್ಭುಜ ಅಂದಾಗ 4 ನಿರ್ದೇಶಾಂಕ ಬಿಂದುಗಳು ಕೊಡ್ತವೆ. ಇನ್ನು ಕೆಲವು ಸಂದರ್ಭದಲ್ಲಿ ಇದೇ 4 ನಿರ್ದೇಶಾಂಕ ಬಿಂದುಗಳು ನೀಡಿದಾಗ ಒಂದು ಜೊತೆ ಅಭಿಮುಖ ಬಾಹುಗಳು ಸಮನಾದ ಉತ್ತರವನ್ನು ಹೊಂದಿದ್ರೆ ಉಂಟಾಗುವ ಚತುರ್ಭುಜ. ಅಭಿಮುಖ ಬಾಹುಗಳು ಸಮನಾಗಿದ್ದಾಗ ಉಂಟಾಗುವ ಚತುರ್ಭುಜ ಸಮಾನಾಂತರ ಚತುರ್ಭುಜ ಆಗುತ್ತೆ. ಹಾಗೆ 4 ಬಾಹುಗಳ ಅಳತೆಗಳು ಸಮನಾಗಿದ್ರೆ ಚೌಕ ಉಂಟಾಗ್ತದೆ ಅಲ್ವಾ. ಈ ಗುಣಲಕ್ಷಣಗಳನ್ನು ಆಧರಿಸಿ ಒಂದಿಷ್ಟು ಸಮಸ್ಯೆಗಳು ಬಿಡಿಸಲಿಕ್ಕೆ ಗೃಹ ಕೆಲಸದಲ್ಲಿ ಮಾಡ್ತೀರಲ್ವಾ ಮಕ್ಕಳೇ. ಗೃಹ ಕೆಲಸಕ್ಕೆ 3 ಪ್ರಶ್ನೆಗಳು ತಗೊಳ್ತೀರಿ ನೋಡಿ. ಈ ರೀತಿ ಇದೆ ಪ್ರಶ್ನೆ. ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳ ಉಂಟಾದರೆ ಬಿಂದುಗಳಿಂದ ಕಾಮನ್ ಹೊರಡಿದ್ದೇವೆ. ನಿರ್ದೇಶಾಂಕ ಬಿಂದುಗಳಿಂದ ಚತುರ್ಭುಜಗಳು ಉಂಟಾದರೆ ಚತುರ್ಭುಜದ ವಿಧವನ್ನು ಹೆಸರಿಸಿ. ಒಂದು ಪ್ರಶ್ನೆ ಈ ರೀತಿ ಇದೆ. ಅಣಿತ ಯುಗ್ಮ 4, 5, ಅಣಿತ ಯುಗ್ಮ 7, 6, ಅಣಿತ ಯುಗ್ಮ 4, 3, ಅಣಿತ ಯುಗ್ಮ 1, 2. ಎರಡನೇ ಸಮಸ್ಯೆ ಅಣಿತ ಯುಗ್ಮ -1, -2, ಅಣಿತ ಯುಗ್ಮ 1, 0, ಅಣಿತ ಯುಗ್ಮ -1, 2,
ಅಣಿತ ಯುಗ್ಮ -3, 0. ಅದೇ ತರ ಮೂರನೇ ಸಮಸ್ಯೆ ಅಣಿತ ಯುಗ್ಮ 1, 7, ಅಣಿತ ಯುಗ್ಮ 4, 2, ಅಣಿತ ಯುಗ್ಮ -1, -1, ಅಣಿತ ಯುಗ್ಮ -4, 4 ಅಲ್ವಾ ಮಕ್ಕಳೇ? ಈ ರೀತಿ 3 ಸಮಸ್ಯೆಗಳಿದೆ. ಸರಳವಾದ ಸಮಸ್ಯೆಗಳನ್ನ ಗೃಹ ಕೆಲಸದಲ್ಲಿ ಬಿಡಿಸ್ತೀರಲ್ವಾ ಮಕ್ಕಳು? ಈ ಪ್ರಶ್ನೆ ನೋಡಿ ಹೇಗೆ ಭಿನ್ನವಾಗಿದೆ ಅಂತ ತಿಳಿತದೆ ನಿಮಗೆ. ಪ್ರಶ್ನೆ ಈ ರೀತಿ ಇದೆ. P ಆಫ್ 2, -3 ಮತ್ತು Q ಆಫ್ 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ಯ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಹೇಗಿದೆ ಅಂದ್ರೆ ಪ್ರತಿ ಸಮಸ್ಯೆಯಲ್ಲೂ ಕೂಡ ದೂರವನ್ನು ಕಂಡುಹಿಡಿತಾ ಇದ್ದೀರಿ, ಡಿ ಬೆಲೆಯನ್ನು. ಈಗ ದೂರ ಕೊಟ್ಟಿದ್ದೇವೆ. ಇಲ್ಲಿರುವಂತಹ ಅಣಿತ ಯುಗ್ಮ x1, y1 ಮತ್ತು x2, y2 ನಿರ್ದೇಶಾಂಕ ಬಿಂದುಗಳಲ್ಲಿ x1, y1 ಇದೆ. x2, y2 ನಲ್ಲಿ y2 ಬೆಲೆ ಏನು ಅಂತ ನಾವು ಕಂಡುಹಿಡಿಯಬೇಕು. ಅರ್ಥ ಆಯ್ತಲ್ಲ? ಅದೇ ದೂರದ ಸೂತ್ರವನ್ನು ಆಧರಿಸಿ ಈ ಸಮಸ್ಯೆಯನ್ನು ಬಿಡಿಸಬೇಕು. ಹಾಗಾದ್ರೆ ನಿಮಗೆಲ್ಲ ತಿಳಿದಾಗಿದೆ. ದೂರದ ಸೂತ್ರ ಏನು? D = √(x2 - x1) square plus of y2 - y1 whole square. ಅಲ್ವಾ ಮಕ್ಕಳೇ? ಇಲ್ಲಿ ನಾವು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದೇವೆ. ಹಾಗಿದ್ದಾಗ ಆ ಮೊದಲ ನಿರ್ದೇಶಾಂಕ ಬಿಂದು x1, y1 ಯಾವುದಿದೆ? ದಟ್ ಈಸ್ P ಆಫ್ 2, -3. ಎರಡನೇ ನಿರ್ದೇಶಾಂಕ ಬಿಂದು ಯಾವುದು? x2, y2. ಹಾಗಿದ್ದಾಗ x2, y2 ಬೆಲೆ ಏನಿದೆ? Q ಆಫ್ 10, y. ಇಲ್ಲಿ 10, y ಎಂದಾಗ ಈ y ನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಸೊ ಈ ಎರಡು ಶೃಂಗ ಬಿಂದುಗಳ ನಡುವಿನ ದೂರ 10 ಮಾನಗಳು. ಹಾಗಾದ್ರೆ ಏನು ಕಂಡುಹಿಡಿಯಬೇಕಾಗಿರೋದು? ಅವ್ಯಕ್ತ ಪದ ಚರಾಕ್ಷರ y ನ ಬೆಲೆ ಕಂಡುಹಿಡಿಯಬೇಕು. ಸೂತ್ರಕ್ಕೆ ಈ ಬೆಲೆಗಳನ್ನು ಆದೇಶ ಮಾಡೋಣ. ದೂರ ಎಷ್ಟಿದೆ? 10 ಇದೆ. x2 ಅಂದಾಗ 10, x1 2, 10 - 2 whole square plus of y2 ಅಂದಾಗ ಚರಾಕ್ಷರ y minus y1 ಅಂದಾಗ minus of -3 whole square. ಕಾಣ್ತಾ ಇದೆಯಲ್ಲ? ಸೊ ಈಗ 10 equals 10 ಹೇಳಿದ್ರೆ 8 ಪ್ಲಸ್ ಆಫ್ ಇಲ್ಲಿ ನಾನು ಆವರಣ ವಿಸರ್ಜನೆ ಮಾಡಿದರೆ minus into minus plus that is y plus 3 whole square. ಈ ರೀತಿ ಬರ್ತಾ ಇದೆ. ಹಾಗಾದರೆ ಮುಂದಕ್ಕೆ ಎಷ್ಟು ನಾವು ಸರಳೀಕೃತಗೊಳಿಸುವಂತಹ ವಿಧಾನ ಏನು ಅಂತ ನೋಡೋಣ. ಸೊ ಇದನ್ನ ಈ ರೀತಿ ಬಂದಾಗ ಅಂಡರ್ ದಿ ರೂಟ್ ಒಳಭಾಗದಲ್ಲಿರುವಂತಹ ಸಂಗತಿಗಳನ್ನ ವಿಸ್ತರಣೆ ಮಾಡೋದು ಕೂಡ ಮಾಡಬಹುದು. ಅಥವಾ ಇನ್ನು ಸರಳವಾದ ವಿಧಾನ ಅಂದಾಗ ಈ ತಾನೇನು ಮಾಡಿದಾರೆ, ಇಲ್ಲಿ ಎರಡೂ ಕಡೆ ವರ್ಗ ಮಾಡಿದಾಗ ಅಂತ ಬರೀತಾನೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಅಥವಾ 10 equals √8 whole square 64 y plus 3 whole square a plus 3 whole square ಸೂತ್ರ ಸಹಾಯದಿಂದ ಬಿಡಿಸಿ ಮುಂದುವರಿಸಿಕೊಂಡು ಬರಬಹುದು. ನಾನಿಲ್ಲಿ ಆದಷ್ಟು ಸಂಕ್ಷಿಪ್ತವಾದ ಕರ್ಸಕ್ಕೆ ನೋಡ್ತಾ ಇದ್ದೀನಿ. ಇಲ್ಲಿ ಎರಡೂ ಕಡೆ ವರ್ಗ ಮಾಡಿದಾಗ ಅಂದಾಗ ಎಡಪಾರ್ಶ್ವದಲ್ಲಿರುವಂತದ್ದು 10 whole square ಅಂಡರ್ ದಿ ರೂಟ್ ಆಫ್ ಬಲಪಾರ್ಶ್ವ 8 whole square ಪ್ಲಸ್ ಆಫ್ y plus 3 whole square. ಇದರ ಪೂರ್ತಿ ನಾನು whole square ಮಾಡ್ತೀನಿ. ಕಾಣ್ತಾ ಇದೆಯಾ? ಇಲ್ಲಿ 10 whole square ಅಂದ್ರೆ ಏನಾಯ್ತು? 10ನ್ನ 2 ಬಾರಿ ಗುಣಿಸುವಂತ ಅರ್ಥ. ಹಾಗಿದ್ದಾಗ ಎಂಟೈರ್ ಹೋಲ್ ಪಾರ್ಟ್ ಇದೆಯಲ್ಲ ಅದರ ವರ್ಗ ಏನಾಗುತ್ತೆ ನೋಡಿ. ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ
ವರ್ಗಮೂಲ ಅಥವಾ ವರ್ಗಮೂಲದ ಚಿಹ್ನೆ ಅಂದಾಗ ವರ್ಗವನ್ನು ಸೂಚಿಸುವ ಕ್ರಮ ಎಷ್ಟು? 2. ಹಾಗಿದ್ದಾಗ ಈ ಕ್ರಮ ಮತ್ತು ವರ್ಗಮೂಲ ಚಿಹ್ನೆ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಉಳಿಯುವಂತದ್ದೇನು? 8 ಹೋಲ್ ಸ್ಕ್ವೇರ್ ಪ್ಲಸ್ ಹಾಫ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಹೀಗೆ 10 3 8 ಹೋಲ್ ಸ್ಕ್ವೇರ್ ಅಂದ್ರೆ 64 ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್ ಇದೆ. a ಪ್ಲಸ್ b ಹೋಲ್ ಸ್ಕ್ವೇರ್ ನ ವಿಸ್ತರಣೆ ಸೂತ್ರ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಹಾಗಿದ್ದಾಗ ಇಲ್ಲಿ a ಬೆಲೆ y ದಟ್ ಇಸ್ y ಹೋಲ್ ಸ್ಕ್ವೇರ್ ಪ್ಲಸ್ ಹಾಫ್ b ಬೆಲೆ 3 ಹೋಲ್ ಸ್ಕ್ವೇರ್ 2ab 2 ಇಂಟು a ಬೆಲೆ y b ಬೆಲೆ 3. ಈಗ ಆವರಣವನ್ನು ವಿಸರ್ಜನೆ ಮಾಡಿ y ಹೋಲ್ ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ 9 ಪ್ಲಸ್ 3 ಎರಡಲೆ 6 ಇಂಟು y. ಈ ರೀತಿ ಬಂತಲ್ವಾ? ಸಾಮಾನ್ಯವಾಗಿ ಇಲ್ಲಿ ನೋಡಿ 100 ಈಕ್ವಲ್ಸ್ 64 64 ಪ್ಲಸ್ ಇಲ್ಲಿ ಸ್ಥಿರ ಸಂಖ್ಯೆ 9 ಇದೆ. 64ಕ್ಕೆ 9 ಕೂಡ ಎಷ್ಟು ಬರುತ್ತೆ? 73 ಪ್ಲಸ್ y ಸ್ಕ್ವೇರ್ ಪ್ಲಸ್ 6. ಈಗ ಎಡಪಾರ್ಶ್ವದಲ್ಲಿರುವ 100ನ್ನ ಬಲಪಾರ್ಶ್ವಕ್ಕೆ ಪಕ್ಷಾಂತರ ಮಾಡೋಣ. ಹಾಗಿದ್ದಾಗ ನೋಡಿ 73 ಪ್ಲಸ್ y ಸ್ಕ್ವೇರ್ ಪ್ಲಸ್ 6y. ಈ 100 ನಾನು ಏನು ಮಾಡ್ತಾ ಇದ್ದೀನಿ? ಎಡಪಾರ್ಶ್ವದಿಂದ ಬಲಪಾರ್ಶ್ವಕ್ಕೆ ಸ್ಥಳಾಂತರಿಸಿದಾಗ ಆ ಸಂಖ್ಯೆಗಳು ಅಥವಾ ಬೀಜೋಕ್ತಿಗಳ ಚಿಹ್ನೆಗಳು ಹಗುರ ಬದಲಾಗುತ್ತೆ. ಸೊ ಹಾಗಿದ್ದಾಗ ಎಷ್ಟಾಗಿದ್ದು? -100 ಈಕ್ವಲ್ಸ್ 0. ಈಗ ನೋಡಿ 73ರಲ್ಲಿ 100 ಕಳೆದರೆ ಎಷ್ಟು ಬರ್ತದೆ? -27 ಬರುತ್ತಲ್ವಾ? -27 ಬರುತ್ತೆ. ಅದೇ ತರನಾಗಿ ಇನ್ನು ಉಳಿದಂತಹ y ಸ್ಕ್ವೇರ್ ಪ್ಲಸ್ 6y ಈಕ್ವಲ್ಸ್ 0 ಈ ರೀತಿ ಬರ್ತದೆ ಅಲ್ವಾ? ಈಗ ನೋಡಿ ಇಲ್ಲಿರುವಂತಹ ಸಮೀಕರಣ ಆದರ್ಶ ರೂಪದಲ್ಲಿದೆಯಾ? ಇಲ್ಲ. ಹಾಗಿದ್ದಾಗ ಇದು ಸಮೀಕರಣ ಯಾವುದಿದು? ರೇಖಾತ್ಮಕ ಸಮೀಕರಣವೇ? ವರ್ಗ ಸಮೀಕರಣವೇ? ವರ್ಗ ಸಮೀಕರಣ. ಹಾಗಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ 0 ಆ ರೂಪಕ್ಕೆ ಬರಬೇಕು. ಹಾಗಿದ್ದಾಗ ಇಲ್ಲಿ ಮೊದಲು ಬರುವಂತಹ ಸಂಖ್ಯೆ y ಸ್ಕ್ವೇರ್ ಪ್ಲಸ್ 6y ಮೈನಸ್ 27 ಈಕ್ವಲ್ಸ್ 0. ಈಗ ಸಂಪೂರ್ಣವಾಗಿ ಇದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬರ್ತದೆ. ಸಾಮಾನ್ಯವಾಗಿ ಈ ಸಮೀಕರಣಗಳನ್ನ ಬಿಡಿಸಬೇಕಾದ್ರೆ 3 ವಿಧಾನಗಳನ್ನು ಅನುಸರಿಸ್ತವೆ. 1 ಸೂತ್ರದ ವಿಧಾನ, 2 ಅಪವರ್ತನ ವಿಧಾನ, 3 ವರ್ಗಪೂರ್ಣಗೊಳಿಸುವ ವಿಧಾನ, ಇನ್ನೊಂದು ಪರೀಕ್ಷಾ ಕ್ರಮದಿಂದ. ನೀವು ಯಾವ ಕ್ರಮವನ್ನು ಅನುಸರಿಸಿದರೂ ಸಹಿತ ನೀವು ಚರಾಕ್ಷರ ವೈನ ಬೆಲೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ ನಾನು ಅನುಸರಿಸ್ತಕ್ಕಂಥ ಮತ್ತೊಂದು ವಿಧಾನ ಅಂದಾಗ ಇಲ್ಲಿ ನಾನು ಅಪವರ್ತನ ವಿಧಾನವನ್ನೇ ಬಳಸ್ತೇನೆ. ಸಾಮಾನ್ಯವಾಗಿ ಇಲ್ಲಿ ಮೊದಲನೇ ಪದ ಏನಿದೆ ಸಮೀಕರಣದಲ್ಲಿ y ಸ್ಕ್ವೇರ್ ಇದೆ, ಕೊನೆಯ ಪದ -27 ಇದೆ. ಅವೆರಡರ ಗುಣಲಬ್ಧ -27 y ಸ್ಕ್ವೇರ್. ಮಧ್ಯ ಪದ ಎಷ್ಟಿದೆ? ಪ್ಲಸ್ 6y. ಇಲ್ಲಿ ನಾನು ಹಾಕಿರುವಂತಹ ಒಂದು ವೃಕ್ಷ ಕಕ್ಷೆಯನ್ನು ಗಮನಿಸಿ. ಗುಣಲಬ್ಧ -27 y ಸ್ಕ್ವೇರ್ ಬರಬೇಕು. ಆ ಅಪವರ್ತನೆಗಳ ಮೊತ್ತ ಪ್ಲಸ್ 6y ಬರಬೇಕು. ಹಾಗಿದ್ದಾಗ ಆ ಅಪವರ್ತನೆಗಳಾವು? ಈಗಾಗಲೇ ಹಿಂದಿನ 8 ಮತ್ತು 9ನೇ ತರಗತಿಯಲ್ಲಿ ಈಗಾಗಲೇ ಅಪವರ್ತನೆ ಕ್ರಿಯೆಗಳ ಬಗ್ಗೆ ಸಮಗ್ರ ಮಾಹಿತಿ ತಿಳ್ಕೊಂಡಿದ್ದೀವಿ. ಹಾಗಿದ್ದಾಗ ಅದರ ಪುನರಾವರ್ತಿಸಿದ್ರೆ 27ರ ಅಪವರ್ತನೆಗಳ್ಯಾವು ಹೇಳಿ? 9 ಮೂಲ 27. ಹೌದು. ನೆಕ್ಸ್ಟ್ ಇನ್ನೊಂದು ಯಾರು ಬರುತ್ತೆ? 27 ಮೂಲ 27 ಮತ್ತೆ ಯಾವ್ದು ಬರುತ್ತೆ? ಇಲ್ಲ. ಚಾನ್ಸ್ ಫ್ಯಾಕ್ಟರಲ್ಲೂ ಇಲ್ಲ.
ಹಾಗಿದ್ದಾಗ ಇಲ್ಲಿರುವಂತಹ ಎರಡು ಜೋಡಿ ಅಪವರ್ತನಗಳಲ್ಲಿ ಯಾವ ಅಪವರ್ತನ ಆಯ್ಕೆ ಮಾಡ್ತೀರಿ? 9 3 27. 9 3 27 ಅಂದಾಗ ಅವುಗಳ ಮೊತ್ತ ಪ್ಲಸ್ 6y ಬರಬೇಕು. ಹಾಗಿದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಕೊಡಿ, ಸಣ್ಣ ಸಂಖ್ಯೆ ಚಿಹ್ನೆಗೆ ಮೈನಸ್ ಕೊಡಿ. ಸೊ 9y ಪ್ಲಸ್ 9y ಮೈನಸ್ 3y ಅಂದಾಗ ಇಲ್ಲಿ ನಾನು ಮಧ್ಯಪದವನ್ನು ವಿಭಜನೆ ಮಾಡ್ತಾ ಇದ್ದೀನಿ. ಹಾಗಿದ್ದಾಗ y ಸ್ಕ್ವೇರ್ ಪ್ಲಸ್ 9y ಮೈನಸ್ 3y ಮೈನಸ್ 27 0. ತ್ರಿಪದವನ್ನು ಚತುರ್ಪದವಾಗಿ ವಿಂಗಡಿಸಿದ್ವಿ. ಈಗ y ಸ್ಕ್ವೇರ್ ಪ್ಲಸ್ 9y ಈ ದ್ವಿಪದೋಕ್ತಿ ಸಾಮಾನ್ಯ ಅಪವರ್ತನ ಯಾವುದು? ಹೇಳಿ. y that is y into y plus 9 ಅಲ್ವಾ? ಈಗ ಇದರಲ್ಲಿ ನೋಡಿ ಮೈನಸ್ 4y ಮೈನಸ್ 27. ಹಾಗಿದ್ರೆ 3 ಮತ್ತು 27ರ ಮಾಸ ಎಷ್ಟಾಗುತ್ತೆ? ಹೌದು 3. that is ಮೈನಸ್ 3 ಸಾಮಾನ್ಯ ಅಪವರ್ತನ ಹೊರಗೆ ಇಟ್ಕೊಂಡ್ರೆ ಅರ್ಥಾತ್ ಮೈನಸ್ 3 ದ್ವಿಪದೋಕ್ತಿಯನ್ನು ಭಾಗಿಸಿ ಎಂಬ ಅರ್ಥವನ್ನು ಸೂಚಿಸ್ತಾ ಇದೆ. ಯಾರಿಂದ? ಸಾಮಾನ್ಯ ಅಪವರ್ತನ ಸಂಖ್ಯೆಯಿಂದ. ದಟ್ ಈಸ್ 3 ಅಂದ್ರೆ 3 3 4 27 ಮೈನಸ್ ಡಿವೈಡೆಡ್ ಬೈ ಮೈನಸ್ ಹೀಗೆ ಪ್ಲಸ್. ಹಾಗಿದ್ದಾಗ ಈ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ ಯಾವುದು? y ಪ್ಲಸ್ 9. y ಪ್ಲಸ್ 9 ಸಾಮಾನ್ಯ ಅಪವರ್ತನವಾದರೆ ಸಾಮಾನ್ಯವಲ್ಲದ ಅಪವರ್ತನ ಯಾವುದು? ಹೌದು y ಮೈನಸ್ 3 ಈಕ್ವಲ್ಸ್ ಅಲ್ವಾ ಮಕ್ಕಳೇ? ಇಲ್ಲಿ ಎರಡು ಅಪವರ್ತನಗಳು ಗಮನಿಸಿದ್ರಿ. ಮೊದಲನೇ ಅಪವರ್ತನ ಯಾವುದು? y ಪ್ಲಸ್ 9 ಈಕ್ವಲ್ಸ್ 0. ದೆನ್ y ಈಕ್ವಲ್ಸ್ ಮೈನಸ್ 9. ಪಕ್ಷಾಂತರ ಮಾಡಿದ್ರೆ ಮೈನಸ್ 9, 0 ಕಳೆದ್ರೆ ಮೈನಸ್ 9. ಅದೇ ತರ ಇನ್ನೊಂದು ಅಪವರ್ತನ ಎರಡನೇದು ಯಾವುದಿದೆ? y ಮೈನಸ್ 3 ಈಕ್ವಲ್ಸ್ 0. ದೆನ್ y ಈಕ್ವಲ್ಸ್ 0 ಮೈನಸ್ 3 ಪಕ್ಷಾಂತರ ಮಾಡಿ ಪ್ಲಸ್ 3. ಸೊ y ಈಕ್ವಲ್ಸ್ 3. ಹಾಗಿದ್ದಾಗ ಇಲ್ಲಿ y ಗೆ ಎರಡು ಬೆಲೆಗಳು ಬಂತು. ಒಂದು ಮೈನಸ್ 9, ಇನ್ನೊಂದು 3 ಅಲ್ವಾ? ಸಾಮಾನ್ಯವಾಗಿ ವರ್ಗ ಸಮೀಕರಣ ಅಂದಾಗ ವರ್ಗ ಅಂದ್ರೆ 2 ಕ್ರಮ. ಸಮೀಕರಣ ವರ್ಗ ಸಮೀಕರಣ ಆಗಿದ್ದಾಗ ಅಲ್ಲಿ ಗರಿಷ್ಠ 2 ಬೆಲೆಗಳು ಬಂದೇ ಬರ್ತದೆ. ಈ ಸಮಸ್ಯೆಯಲ್ಲಿ ಏನಾದರೂ ಸಂಶಯಗಳಿದ್ರೆ ಕೇಳಬೇಕು. ಹಾಗಿದ್ದಾಗ ಮತ್ತೊಂದು ಭಿನ್ನವಾದ ಸಮಸ್ಯೆ ಯಾವುದಿದೆ ಅಂತೇಳಿ ನೋಡೋಣ. ಮಕ್ಕಳಿಗೆ ಪ್ರಶ್ನೆ ಈ ರೀತಿ ಇದೆ ನೋಡಿ. ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆಯನ್ನು 3 ಹಂತದಲ್ಲಿ ಕೇಳುವಂತಹ ಪದ್ಧತಿ ಹೆಚ್ಚಿದೆ. ಪ್ರಶ್ನೆ: ಅಣಿತ ಯುಗ್ಮ 2, -5 ಮತ್ತು -2, 9ರಿಂದ ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ನಾವೊಂದು ಅಸಂಪ್ಷನ್ ಏನ್ ಮಾಡ್ಕೋಬೇಕು ಅಂದ್ರೆ x ಅಕ್ಷದ ಮೇಲಿರೋ ಬಿಂದುವಿನ ನಿರ್ದೇಶಾಂಕಗಳು p ಆಫ್ a 0 ಆಗಿರಲಿ ಅಂತ ಹೇಳ್ತೀವಿ. ಅಂದ್ರೆ p ಆಫ್ a 0 ಅಂದಾಗ ಇಲ್ಲಿ ಮೊದಲನೇ ಸಂಖ್ಯೆ ಬರ್ತಕ್ಕಂಥದ್ದು x ಅಕ್ಷವನ್ನು ಸೂಚಿಸಿದ್ರೆ ಈ ಸಂಖ್ಯಾ ಸೂಚಕ ಈ ಚರ ಬೆಲೆಯನ್ನ ಕಂಡುಹಿಡಿಯಬೇಕು. ಅದ್ರ ಬದಲಾಗ y ಅಕ್ಷದ ಬೆಲೆಯನ್ನು ಕಂಡುಹಿಡಿದ ಅಂದಾಗ ಏನಾಗಿತ್ತು? p ಆಫ್ 0, a ಅಂತ ಇತ್ತು. ಇದು ಓಕೆ, ರಿವರ್ಸ್ ಪ್ರೊಸೆಸ್. ಇಲ್ಲಿ ನಾವೇನು ಮಾಡುತ್ತೇನೋ x ಅಕ್ಷಕ್ಕೆ. ಹಾಗಾದ್ರೆ ದತ್ತ ನಿರ್ದೇಶಾಂಕ ಬಿಂದು ಯಾಕೆ ಕೊಟ್ಟಿರೋದು ನಾವು? a ಆಫ್ 2, -5ರಿಂದ p ಆಫ್ a 0 ಇರುವ ದೂರವನ್ನು ಕಂಡುಹಿಡಿಯಬೇಕು. ಹಾಗಿದ್ದಾಗ ನಿಮಗೆ ದೂರದ ಸೂತ್ರ ಗೊತ್ತಿದೆ. ದಟ್ ಈಸ್ d equals under the root of
x2 minus x1 whole square less of y2 minus y1 whole square. ಇಲ್ಲಿ ಮೊದಲ ನಿರ್ದೇಶಾಂಕ ಬಿಂದು ಯಾವುದು? a of 2, minus 5. ಎರಡನೇ ನಿರ್ದೇಶಾಂಕ ಬಿಂದು ಹೇಳಿ p of a, 0. ಇಲ್ಲ ಕಂಡುಹಿಡಿಯಬೇಕಾದ ಚಲಾಂಶ ಯಾವುದು? a. ಆ ಚಲಾಂಶ a ಅನ್ನು ಕಂಡುಹಿಡಿಯಬೇಕು ಅಲ್ವಾ? d equals ದೂರ ಆದಾಗ a ಮತ್ತು p ಗಳ ದೂರವನ್ನು ಕಂಡುಹಿಡಿತೇವೆ. ಈಗ d ಅಂದ್ರೆ ಏನು? ap. x2 a minus 2 whole square plus y2 0 y1 minus 5 minus of minus 5 whole square. So AP equals under the root of a minus 2 whole square plus of 0 minus 8 minus plus 5 whole square. ಇಲ್ಲಿ ನಾವು ಏನು ಮಾಡಿರ್ತಕ್ಕಂಥದ್ದು ಆವರಣವನ್ನು ವಿಸರ್ಜನೆ ಮಾಡಿದ್ವಿ. ಹಾಗಾಗಿ ಆವರಣವನ್ನು ವಿಸರ್ಜನೆ ಮಾಡಿದ್ರೆ ಈಗ ನೋಡಿ AP equals under the root of a minus 2 whole square 0 plus 5 whole square ಅಂದ್ರೆ ಎಷ್ಟು? 0 8 plus ಎಷ್ಟಾಗಿದೆ? 5 ಅಲ್ವಾ ಮಕ್ಕಳೇ? ಇದನ್ನ ಒಂದು ಇಟ್ಕೊಳ್ಳೋಣ. a ಶೂನ್ಯ ಬಿಂದುವಿನಿಂದ a ನಿರ್ದೇಶಾಂಕ ಬಿಂದುವಿನಿಂದ p of a0 ಗಿರುವ ದೂರವನ್ನು ಕಂಡುಹಿಡಿದ್ವಿ. ಹಾಗಾದ್ರೆ ಮತ್ತೊಂದು ನಿರ್ದೇಶಾಂಕ ಬಿಂದುವಿದೆ. ಯಾವುದದು? ಯಾವುದು ಅಂತ ಹೇಳ್ತೀರಿ? p of minus 2, 9ರಿಂದ p of a0ಗೆ ಇರುವ ದೂರ. ಪುನಃ ಅದೇ ದೂರದ ಸೂತ್ರ ಬರ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಮೊದಲನೇ ನಿರ್ದೇಶಾಂಕ ಬಿಂದು ಯಾವುದು? ದಟ್ ಈಸ್ p of minus 2, 9. ಎರಡನೇ ನಿರ್ದೇಶಾಂಕ ಬಿಂದು ಯಾವುದು? p of a, 0. ನೀವೇನು ಕಂಡುಹಿಡಿಯಬೇಕಾಗಿರೋದು ಇಲ್ಲಿ? ದೂರ. ಹಾಗಿದ್ದಾಗ bp equals x2 ಅಂದ್ರೆ ಏನು? a x1 minus of minus 2 whole square plus y2 0 y1 ಅಂದ್ರೆ 9 0 minus 9 whole square. Hence bp equals ಇಲ್ಲ ಆವರಣವನ್ನು ವಿಸರ್ಜನೆ ಮಾಡ್ತೇನೆ minus into minus plus 2 whole square. 0 ರಿಂದ 9 ಕಳೆದ್ರೆ ಎಷ್ಟು ಬರುತ್ತೆ? minus 9 whole square. ಸರಿನಾ ಮಕ್ಕಳೇ? ಅರ್ಥ ಆಗ್ತಿದೆಯಾ? ಸೊ ಇದನ್ನ 2 ಅಂತ ಇಟ್ಕೊಳ್ಳಿ. ಈಗ AP ಮತ್ತು BPಗಳು ಸಮದೂರದಲ್ಲಿದೆ. ಎಲ್ಲಿಂದ? P ಬಿಂದುವಿನಿಂದ. P ಬಿಂದುವಿನಿಂದ ಇವೆರಡೂ ಕೂಡ ಸಮದೂರದಲ್ಲಿದ್ದಾವೆ ಅಂತ ಹೇಳಿದಾಗ ಸಮತೆ ನಿಯಮದ ಪ್ರಕಾರ ಇವೆರಡು ಏನಾಗ್ತವೆ? 1 ಮತ್ತು 2 ಸಮನಾಗ್ತವೆ. ಬಿಂದು P ನಿಂದ AP ಮತ್ತು BPಗಳು ಏನಾಗಿದ್ದಾವೆ? ಸಮಾನ ದೂರದಲ್ಲಿವೆ. ಸಮ ದೂರದಲ್ಲಿವೆ.
1 ಮತ್ತು 2ರಿಂದ ಹೋಲಿಕೆ ಮಾಡಿದಾಗ ಏನಾಗುತ್ತೆ AP ಈಕ್ವಲ್ಸ್ BP. ಆದರೆ AP ಬೆಲೆ ಏನಿದೆ ಅಂಡರ್ ದಿ ರೂಟ್ ಆಫ್ a minus 2 whole square plus 5 whole square equals a plus 2 whole square plus of minus 9 whole square. ಕಾಣ್ತಾ ಇದೆಯಾ? ಹಿಂದಿನ ಸಮಸ್ಯೆಯನ್ನು ಬಿಡಿಸುವಾಗ ಇದೇ ರೀತಿ ಸಮಸ್ಯೆಯನ್ನ ಬಿಡಿಸೋ ವಿಧಾನ ನೋಡಿದ್ರಿ. ಈಗ ಎರಡೂ ಕಡೆ ಏನ್ ಮಾಡಬೇಕು? ವರ್ಗ ಮಾಡಬೇಕು. ಹೌದು, ನಾನು ಘನ ಮಾಡ್ತೇನೆ. ಯಾಕೆ ಘನ ಮಾಡಲ್ಲ, ವರ್ಗನ ಯಾಕೆ ಮಾಡ್ತೇವೆ? ಇಲ್ಲಿ ನಾವು ಬಳಸಿರ್ತಕ್ಕಂಥ ಚಿಹ್ನೆ ಯಾವುದಿದ್ದು? ವರ್ಗಮೂಲದ ಚಿಹ್ನೆ. ಆದ್ರಿಂದ ವರ್ಗ ಮಾಡ್ತೇವೆ. ಘನಮೂಲದ ಚಿಹ್ನೆ ಇದ್ರೆ ಘನ ಮಾಡ್ತಾ ಇದ್ವಿ. ಎರಡೂ ಕಡೆ ವರ್ಗ ಮಾಡಿದಾಗ ಅಲ್ವಾ? ನೋಡಿ, ಅಂಡರ್ ದಿ ರೂಟ್ ಆಫ್ a minus 2 whole square plus 5 whole square. ವರ್ಗ ಆದಾಗ ಓವರ್ ಹೋಲ್ ಸ್ಕ್ವೇರ್ ಆಗ್ತದೆ. ಅಂಡರ್ ದಿ ರೂಟ್ ಆಫ್ a plus 2 whole square plus of minus 9 whole square. ಇಲ್ಲಿ ನೋಡಿ, ಘಾತ ಸೂಚಿ ಮತ್ತು ವರ್ಗದ ಕ್ರಮ ಇವೆರಡು ಕೂಡ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಉಳಿದಿದ್ದೇನು? a minus 2 whole square plus 5 whole square equals a plus 2 whole square plus of minus 9 whole square. ಇಲ್ಲಿ ಇರತಕ್ಕಂತಹ ಎಡಭಾಗದಲ್ಲಿರುವಂತಹ a minus 2 whole square a minus 3 whole square ಸೂತ್ರದಲ್ಲಿದೆ. ಹಾಗಾದ್ರೆ a minus 3 whole square ಈ ಸಮೀಕರಣದ ಸೂತ್ರ ಏನು? ಹೌದು, a square plus b square minus 2ab. ಹಾಗಿದ್ದಾಗ ಇಲ್ಲಿ a ಬೆಲೆ ಎಷ್ಟಿದೆ? a ಇದೆ, b ಬೆಲೆ 2 ಅಲ್ವಾ ಮಕ್ಕಳೇ? ಪ್ಲಸ್ 5 ಹೋಲ್ ಸ್ಕ್ವೇರ್ ಅಂದ್ರೆ 5ರ ವರ್ಗ ಅಂದ್ರೆ 25. ಇಲ್ಲಿ ಬಲ ಪಾರ್ಶ್ವದಲ್ಲಿ a plus 2 ಹೋಲ್ ಸ್ಕ್ವೇರ್ ಇದೆ. ಇದು a plus b ಹೋಲ್ ಸ್ಕ್ವೇರ್ ರೀತಿಯ ಸಮೀಕರಣ ಸೂಚಿಸುತ್ತದೆ. ಹಾಗಾದ್ರೆ ಇಲ್ಲಿ a ಬೆಲೆ a, b ಬೆಲೆ 2. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. a 2 ಇಂಟು a ಇಂಟು b ಬೆಲೆ 2. ಈಗ a ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಇಲ್ಲಿ b ಬೆಲೆ ಮೈನಸ್ 2 ಹೋಲ್ ಸ್ಕ್ವೇರ್ ಇದೆ. ಮೈನಸ್ 2ರ ವರ್ಗ ಅಂದ್ರೆ ಪ್ಲಸ್ 4 ಮೈನಸ್ 2ab ಮೈನಸ್ ಇಂಟು ಮೈನಸ್ ಪ್ಲಸ್ 2ರಲ್ಲಿ 4 ಇಂಟು a 4a ಪ್ಲಸ್ 25 ಈಕ್ವಲ್ಸ್ a ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4a ಅಲ್ವಾ ಮಕ್ಕಳೇ? ಈಗ ನೋಡಿ, ಆದಷ್ಟು ಕೂಡ ಇದನ್ನ ರಸ್ವೀಕರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮೈನಸ್ 9 ಹೋಲ್ ಸ್ಕ್ವೇರ್ ಅಂದ್ರೆ ಅದರ ವರ್ಗ ಸಂಖ್ಯೆ ಎಷ್ಟಾಯ್ತು? 81. ಪುನಃ ಮತ್ತೆ ಇದನ್ನ ರಸ್ವೀಕರಿಸುವ ವಿಧಾನ ಹೇಗೆ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಬಿಡಿಸ್ಲಿಕ್ಕೆ. ನೋಡಿದ್ರಲ್ಲ, ರಸ್ವೀಕರಿಸ್ತಿರಲ್ಲ, ಸಂಕ್ಷೇಪಿಸೋದು ಹೇಗೆ ಅಂತ. ಇಲ್ಲಿ ನೋಡಿ, a ಸ್ಕ್ವೇರ್ ಎಡ ಪಾರ್ಶ್ವದಲ್ಲಿದೆ, ಬಲ ಪಾರ್ಶ್ವದಲ್ಲಿ a ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಉಳಿದ ಸಂಗತಿ ಏನು? 4 ಮೈನಸ್ 4a ಪ್ಲಸ್ 25 ಈಕ್ವಲ್ಸ್ 4 ಪ್ಲಸ್ 4a ಪ್ಲಸ್ 81. ಇಲ್ಲಿ ಸ್ಥಿರ ಸಂಖ್ಯೆಯನ್ನ ಕೂಡಿ ಸ್ಥಿರ ಪದವನ್ನು ಒಂದು ಗುಂಪು ಮಾಡಿ, ಚರಾಕ್ಷರಗಳನ್ನ ಮತ್ತೊಂದು ಗುಂಪು ಮಾಡಿ.
+4 ಎರಡು ಕೂಡ ಕ್ಯಾನ್ಸಲ್ ಆಗಿದೆ ಸಮತೆಯ ನಿಯಮದ ಪ್ರಕಾರ. ಇಲ್ಲಿ ಉಳಿದಿರುವಂತಹ ಸಂಗತಿ -4a + 25 = 4a + 89. ಇಲ್ಲಿ ಸ್ಥಿರ ಸಂಖ್ಯೆಯನ್ನು ಒಂದು ಗುಂಪು ಮಾಡಿ ಬೀಜ ಪದಗಳನ್ನು ಮತ್ತೊಂದು ಗುಂಪು ಮಾಡಿ. ಈಗ ನೋಡಿ -4a ಈ +25 ಅದು ಹೇಗಿದ್ರೆ ಋಣಾತ್ಮಕ ಸಂಖ್ಯೆ ಬಂದೇ ಬರುತ್ತೆ. ಈಗ ನೋಡಿ -4a ಬಲಪಾರ್ಶ್ವದಲ್ಲಿರುವ 4a ಪಕ್ಷಾಂತರ ಮಾಡಿ ಅಗೇನ್ -4a ಆಗ್ತದೆ 81. ಇದನ್ನ ಪಕ್ಷಾಂತರ ಮಾಡಿದ್ರೆ -25. ಹ್ಯಾನ್ಸ್ ಸಜಾತಿ ಬೀಜ ಪದ ಕೂಡಿ -8a ಬರುತ್ತೆ. ಹಾಗಿದ್ದಾಗ 81ರಲ್ಲಿ 25ನ್ನ ಕಳೆಯಿರಿ. ಕಳೆದಾಗ ಬರುವಂತಹ ಉತ್ತರ ಎಷ್ಟಿದೆ ನೋಡಿ. ಎಷ್ಟು ಬರ್ತದೆ ಉತ್ತರ? ನೋಡ್ತೀರಲ್ವಾ ಎಷ್ಟು ಬರ್ತದೆ? ನೋಡಿ ಮಕ್ಕಳಲ್ಲಿ ಕಳೆದಾಗ ಎಷ್ಟು ಬರ್ತದೆ? 56 ಅಲ್ವಾ? ಸೊ a ಈಕ್ವಲ್ಸ್ ಇಲ್ಲಿ ನೋಡಿ ಇದು 56 ಬೈ -8. ಇದನ್ನು ಈ ರೀತಿ ಬರೀತೀರಿ ಮಕ್ಕಳೇ. -8a = 56 ಇದೆ ಅಲ್ವಾ? ಈಗ ಇದನ್ನ 8a = -56 ಅಂತ ಬರೀಬಹುದಲ್ಲ. a = -56/8 ಛೇದಕೋರ ಗುಣಾಕಾರ ಮಾಡ್ತೇನೆ. ಹಾಗಿದ್ದಾಗ 8ರಿಂದ ಭಾಗಿಸಿದ್ರೆ 8 × 56. ಹಾಗಾದ್ರೆ a ನ ನಿರ್ದೇಶಾಂಕ ಬಿಂದು ಯಾವುದಾಗುತ್ತೆ? 7 ಅಲ್ವಾ? ಮತ್ತೊಂದು ಪ್ರಶ್ನೆ ತಗೊಳ್ತೀವಿ ಮಕ್ಕಳೇ. ನೀವು ಇದುವರೆಗೂ ಕೆಲವು ಸಮಸ್ಯೆಗಳನ್ನು ಬಿಡಿಸಿರ್ತೀರಿ. ನಾನಿಲ್ಲಿ ಈ ಒಂದು ಸಮಸ್ಯೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ತೋರಿಸಿದ್ದೆ ನಿಮಗೆ. ಇಲ್ಲಿ ಪ್ರಶ್ನೆ ಹೇಗಿದೆ ಅಂದರೆ ಅನಿತಯುಗ್ಮ 6, 5 ಮತ್ತು ಅನಿತಯುಗ್ಮ -4, 3ರಿಂದ ಸಮಾನ ದೂರದಲ್ಲಿರುವ y ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹಿಂದಿನ ಲೆಕ್ಕದಲ್ಲಿ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ನಾವು ತೋರಿಸಿದ್ವು. ಹಿಂದಿನ ಲೆಕ್ಕದಲ್ಲಿ ಆಧರಿಸಿರುವಂತಹ ವಿಧಾನಗಳನ್ನು ಅನುಸರಿಸಿ ನಾನು ಕೆಲವು ಅಂಶಗಳಲ್ಲಿ ಖಾಲಿ ಜಾಗವನ್ನು ಬಿಟ್ಟಿದ್ದೀನಿ. ಆ ಖಾಲಿ ಜಾಗ ಭರ್ತಿ ಮಾಡುವಂಥ ವಿಧಾನವನ್ನು ನೋಡಬೇಕು. ಹಾಗಾಗಿ ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಇರುವಂತಹ ಸಾಮ್ಯತೆಗಳೇನು ಅಂತ ನೋಡೋಣ. ಅಲ್ಲಿ x ಅಕ್ಷದ ಮೇಲಿನ ನಿರ್ದೇಶಾಂಕ ಬಿಂದುಗಳನ್ನ ಹೇಳ್ತಿದ್ವಿ P(a, 0) ಅಂತ ಹೇಳ್ತಾ ಇದ್ವಿ. ಬಟ್ ನಾವು x ಅಕ್ಷ ಹೇಳ್ತಿರ್ತಕ್ಕಂಥದ್ದು y ಅಕ್ಷ. ಆದ್ರಿಂದ y ಅಕ್ಷದ ಮೇಲಿರುವ ಬಿಂದು ನಿರ್ದೇಶಾಂಕಗಳು P(0) ಆಗಿರಲಿ. ಇಲ್ಲ ಎರಡು ನಿರ್ದೇಶಾಂಕ ಬಿಂದು ಕೊಟ್ಟಿದ್ದೇವೆ 6, 5 ಮತ್ತು -4, 3. ಹಾಗಿದ್ದಾಗ ಇಲ್ಲಿ ಮೊದಲನೇ ಶೃಂಗ ನಿರ್ದೇಶಾಂಕ ಬಿಂದು 6, 5. ಹಾಗಾದರೆ ಮೊದಲನೇ ನಿರ್ದೇಶಾಂಕ ಬಿಂದು 6, 5ರಿಂದ P(0, 0, a ಅಂದ್ರೆ y ಅಕ್ಷ ತಾನೆ. y ಅಕ್ಷಕ್ಕಿರುವ ದೂರವನ್ನು ಕಂಡುಹಿಡಿಯಬೇಕು. ಹಾಗಿದ್ದಾಗ ಮೊದಲನೇ ಶೃಂಗ ಬಿಂದುವನ್ನ f6 ಮತ್ತು ಎರಡನೇ ನಿರ್ದೇಶಾಂಕ ಬಿಂದುವನ್ನ P(0) ಎಂದು ನಮೂದಿಸೋಣ. ಹಾಗಿದ್ದಾಗ ದೂರದ ಸೂತ್ರ ನಿಮಗಾಗಲೇ ಬಳಕೆ ಮಾಡಿದ್ದೀರಿ. d = √(x2 - x1) + (5)2 - y1² ಈ ಸೂತ್ರಕ್ಕೆ ಈ ಬೆಲೆಗಳನ್ನು ಆದೇಶ ಮಾಡಿಕೊಳ್ಳಿ. ಹಲೋ ಮಕ್ಕಳೇ, ಈಗ ನಾನು ಬಿಟ್ಟಿರ್ತಕ್ಕಂಥ ಖಾಲಿ ಜಾಗವನ್ನು ಇದಕ್ಕೆ ಭರ್ತಿ ಮಾಡ್ಕೊಳ್ಬೇಕು. ನಾನು ಈ ಸಮಸ್ಯೆಯನ್ನ ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಹೋಲಿಕೆ ಮಾಡಲಿಕ್ಕೆ ಖಾಲಿ ಜಾಗವನ್ನು ಬಿಟ್ಟಿರುವಂತಹ ಒಂದು ವಿಶೇಷ. d ಅಂದ್ರೆ 8t, x2 0, x1 6 ಪ್ಲಸ್ y2 a ಮೈನಸ್ y1 5 ಅಲ್ವಾ ಮಕ್ಕಳೇ? ಈಗ ಫರ್ದರ್ ನೋಡಿ, ಇದನ್ನ ಮೈನಸ್ 0 ಮೇಲೆ 6 ಕಳೆದ್ರೆ ಬರುತ್ತೆ -6² ಪ್ಲಸ್ ಆಫ್ a ಮೈನಸ್ 5² ಹೇಗೆ ಇದನ್ನು ಹೀಗೆ ಇಷ್ಟು ಇಟ್ಕೊಂಡು ಸಹಿತ ಓಕೆ, ಅಥವಾ ಇದನ್ನ ಸ್ವೀಕರಿಸಿದ್ರು
ಓಕೆ, ನಾನು ಇದನ್ನ ಇಷ್ಟಕ್ಕೆ ಇಟ್ಕೊಳ್ತೇನೆ, ಇದನ್ನ 1 ಅಂತ ಗುರುತಿಸ್ತೇನೆ ಅಲ್ವಾ. ಈಗ ಎರಡನೇ ಶೃಂಗ ಬಿಂದು ಏನಿದೆ -4,3 ಇದೆ. ಹಾಗಾದ್ರೆ y ಅಕ್ಷದ ಮೇಲಿನ ನಿರ್ದೇಶಾಂಕ ಬಿಂದುವನ್ನು ಹೇಳಿದ್ದೀವಿ P(0) A. ಹಾಗಿದ್ದಾಗ ಎರಡನೇ ನಿರ್ದೇಶಾಂಕ ಬಿಂದು -4,3 ರಿಂದ P(0, A) ಇರುವ ದೂರ. ಹಾಗೆ ಈ ದೂರದ ಸೂತ್ರವನ್ನ ಬಳಕೆ ಮಾಡಿ x2 0 x1 -4 whole square plus y2 a y1 3 ಅಲ್ವಾ. bp equals 0 minus into minus plus ಅಲ್ವಾ. ಈಗ 0ಗೆ 4 ಕೂಡಿ ಎಷ್ಟು ಬರ್ತದೆ? 4 whole square plus of a minus 3 whole square. ಇದನ್ನ 2 ಅಂತ ಸೂಚಿಸೋಣ. ಹಾಗಾದ್ರೆ ನಿರ್ದೇಶಾಂಕ ಬಿಂದು P ನಿಂದ ಏನಾಗಿದೆ? AP ಮತ್ತು BP ಗಳು ಸಮಾಂತರದಲ್ಲಿದೆ. 2ನ್ನ ಹೋಲಿಕೆ ಮಾಡಿದ್ರೆ AP = BP ಅಂತ ಹೇಳ್ತೇವೆ. ಹಾಗಾದ್ರೆ AP ಏನಿದೆ? -6 whole square plus of a minus 5 whole square equals BP under the root of 4 whole square plus of a minus 3 whole square. ಹಾಗೆ ಇನ್ನೇನು ಮಾಡಬೇಕು? ಎರಡು ಕಡೆ ವರ್ಗ ಮಾಡಿದಾಗ ನೋಡಿ ಏನಾಗ್ತದೆ? -6 whole square plus of a minus 5 whole square under the root, again under the root of 4 whole square plus of a minus 3 whole square. ಅಲ್ವಾ? ಈಗ ವರ್ಗಮೂಲದ ಕ್ರಮ ಮತ್ತು ಘಾತ ಸೂಚಿ ಎರಡು ಕೂಡ ರದ್ದಿ ನಿಯಮದ ಪ್ರಕಾರ ರದ್ದಾಗ್ತದೆ. ಹಾಗಾದ್ರೆ ಇಲ್ಲಿ ಉಳಿದಿರೋ ಸಂಗತಿ ಏನು? -6 whole square plus of a minus 5 whole square equals 4 whole square plus of a minus 3 whole square. ಹಾಗೆ -6 whole square ಅದರ ವರ್ಗ ಅಂದ್ರೆ 36. ಇದು a minus 3 whole square ರೂಪದಲ್ಲಿದೆ. ಹಾಗಿದ್ದಾಗ ಇದು a whole square plus b ಅಂದ್ರೆ 5 whole square minus 2ab. 2 into a ಬೆಲೆ 5, b ಬೆಲೆ 5. ಅದೇ ತರ 4 whole square 16, 4ರ ವರ್ಗ ಪ್ಲಸ್ a minus 3 whole square ಅಂತಿದೆ ಅಲ್ವಾ. ಇದು ಕೂಡ a minus 3 whole square ರೂಪದಲ್ಲಿದೆ. a minus 3 whole square ಸೂತ್ರ a square plus b square minus 2ab. ಇಲ್ಲಿ a ಬೆಲೆ a ಇದೆ, b ಬೆಲೆ 3 ಇದೆ. ಸೊ 36 a whole square ಅಂದ್ರೆ a square, 5ರ ವರ್ಗ 25, 5 10 a equals 16 plus a square plus 9 plus into minus 3 6 a. ಸಮತೆಯ ನಿಯಮದ ಪ್ರಕಾರ ಎರಡೂ ಕಡೆ ಸಜಾತಿ ಚಿಹ್ನೆಯನ್ನು ಹೊಂದಿರುವ ಒಂದೇ ಬೀಜ ಪದಗಳು ರದ್ದಾಗ್ತದೆ. ಸೊ ಈಗ ಎಡಪಾರ್ಶ್ವದಲ್ಲಿ 36 ಪ್ಲಸ್ 25 ಇದೆ. ಇದೆರಡನ್ನು ಕೂಡಿದ್ರೆ 61 ಮೈನಸ್ 10a ಈಕ್ವಲ್ಸ್ 16 ಪ್ಲಸ್ 9 25 ಮೈನಸ್ 6a. ಅಲ್ವಾ ಮಕ್ಕಳೇ? ಈಗ ನೋಡಿ, ಈಗ ಇದನ್ನ ಪಕ್ಷಾಂತರ ಮಾಡೋಣ. ಹೇಗೆ ನೋಡಿ, ಮೊದಲು ಸ್ಥಿರ ಪದವನ್ನು ಒಂದು ಗುಂಪು ಮಾಡ್ಕೊಳ್ಳಿ, ಆ ನಂತರ ಬೀಜ ಪದವನ್ನು ಮತ್ತೊಂದು ಗುಂಪು ಮಾಡ್ಕೊಳ್ಳಿ.
ಅಲ್ವಾ? ಈ ರೀತಿ ಬರ್ತದೆ. ಸೊ -10ರಲ್ಲಿ +6 ಕಳೆದ್ರೆ ಏನು ಬರುತ್ತೆ ಹೇಳಿ? -4a ಬರ್ತದೆ. ಹಾಗಾದ್ರೆ 25ರಲ್ಲಿ 60 ಕಳೆಯಿರಿ. 25ರಲ್ಲಿ 61 ಕಳಿಬೇಕು. ಕಳೆದಾಗ ನಿಮಗೆ ಬರುವಂತಹ ಉತ್ತರ -36. ಇಲ್ಲಿ ಎರಡೂ ಕಡೆ ಸಜಾತಿಯ ಚಿಹ್ನೆಗಳಿದೆ. ಆಗ ಸಜಾತಿಯ ಚಿಹ್ನೆಗಳು ಸಮನಾಗಿದ್ದಾಗ 4a = 36 ಆಗುತ್ತೆ. a = ಓರೆ ಗುಣಾಕಾರ ಮಾಡಿ 4 4 4 36. ಹಾಗಿದ್ದಾಗ ಆ ನಿರ್ದೇಶಾಂಕ ಬಿಂದು ಏನ ಬೆಲೆ ಎಷ್ಟಾಯಿತು? 9 ಅಲ್ವಾ ಮಕ್ಕಳೇ? ಈ ರೀತಿ ಸಮಸ್ಯೆಗಳನ್ನ ಬಿಡಿಸ್ತೇವೆ. ಹಾಗೆಯೇ ಗೃಹ ಕೆಲಸಕ್ಕೆ ಒಂದಿಷ್ಟು ಪ್ರಶ್ನೆಗಳು ತಗೊಳ್ತೀವಿ ಮಕ್ಕಳೇ. ಗೃಹ ಕೆಲಸದಲ್ಲಿ ಪಠ್ಯಕ್ರಮದಲ್ಲಿರುವಂತಹ ಅಭ್ಯಾಸ 7.1 ಪುಟ ಸಂಖ್ಯೆ 145 ಮತ್ತು 146ರಲ್ಲಿ ಕೆಲವೊಂದಿಷ್ಟು ಅನ್ವಯಾತ್ಮಕ ಸಮಸ್ಯೆಗಳಿದೆ. ಅವನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಲ್ವಾ?